ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಿನ್ನೆ 19 ಮಾರ್ಚ್ ಯುಗಾದಿ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡಿದೆವು. ಇವತ್ತು 20 ಮಾರ್ಚು ವರ್ಲ್ಡ್ ಹ್ಯಾಪಿನೆಸ್ ಡೇ, ವರ್ಲ್ಡ್ ಹ್ಯಾಪಿ ಡೇ. ಜಗತ್ತಿನ ಎಲ್ಲ ಕಡೆ ಆಚರಣೆ ಮಾಡ್ತಾರ. ಸಂತೋಷವಾಗಿರ್ರಿ, ನಗುನಗುತ್ತಾ ಇರ್ರಿ, ಉತ್ಸಾಹದಿಂದಿರ್ರಿ, ಸಣ್ಣ ಸಣ್ಣದರಲ್ಲಿ ಸಂತೋಷವನ್ನು ಹುಡುಕ್ರಿ ಅಂಥೇಳಿ ಈ ವರ್ಲ್ಡ್ ಹ್ಯಾಪಿನೆಸ್ ಡೇ ಇದ್ದ ಒಂದು ಸಂದೇಶ. ನೋಡ್ರಿ, ನಮ್ಮ ಹಿರಿಯರು ಈ ಹಬ್ಬಗಳನ್ನೆಲ್ಲ ಇದೇ ರೀತಿ ಜೋಡಿಸಿದ್ದಾರೆ. ಬೇರೆ ಯಾವ ಧರ್ಮದಲ್ಲಿ ಇಷ್ಟು ಹಬ್ಬಗಳಿಲ್ಲ. ಕೇವಲ ಸನಾತನ ಧರ್ಮದಲ್ಲಿ ಪ್ರತಿ ವಾರಕ್ಕೆ, ಪ್ರತಿ ದಿವಸ ಏನಾದ್ರೂ ಒಂದು ಹಬ್ಬಗಳಿರ್ತಾವ, ಏನಾದ್ರೂ ಒಂದು ಉತ್ಸವಗಳಿರ್ತಾವ. ಜೀವನೆಲ್ಲ ಉತ್ಸಾಹದಿಂದಿರ್ರಿ, ನಿರುತ್ಸಾಹ ಆಗಬೇಡ್ರಿ ಅಂತ ಹೇಳಿ. ಪರಾಭವ ನಾಮ ಸಂವತ್ಸರ ಅಂದಗಳಿಗೆ ಕೆಲವು ಮಂದಿ ಗಾಬರಿ. ರುಜಿರೋದ್ಗಾರ ನಾಮ ಸಂವತ್ಸರ, ಪರಾಭವ ನಾಮ ಸಂವತ್ಸರ, ರಾಕ್ಷಸ ನಾಮ ಸಂವತ್ಸರ. ಓಹೋ, ಏನಾಗ್ತದೇನ್ರಿ ಅಂತ. ಏನೂ ಆಗೋದಿಲ್ಲ. ಬಾರದು ಬಪ್ಪದು, ಬಪ್ಪದು ತಪ್ಪದು ಅಂತ ಹೇಳಿ ಏನ್ ಸಂತರು ಹೇಳಿದ್ದಾರ, ಆ ರೀತಿ ನಿರ್ಭಯವಾಗಿರ್ರಿ. ಯಾವುದೂ ಪರಾಭವ ಆಗೋದಿಲ್ಲ. ಯಾಕೆ ಪರಾಭವ ಆಗ್ತದೆ? ನಿಮ್ಮಲ್ಲಿರ್ತಕ್ಕಂಥ ಅರಿಷಡ್ ಗುಣಗಳನ್ನ ಪರಾಭವ ಮಾಡ್ರಿ. ನಿಮ್ಮಲ್ಲಿರ್ತಕ್ಕಂಥ ಕೋರಿಕೆಗಳನ್ನ, ಕೆಟ್ಟ ಕೋರಿಕೆಗಳನ್ನ ಪರಾಭವ ಮಾಡ್ರಿ ಅಂಬದು ಇದ್ರದ್ದು ಉತ್ಸಾಹದಿಂದ. ಇವೆಲ್ಲ ಹೇಳ್ತಾ ಇರ್ತಾರೆ ನಮ್ಮ ಹಿರಿಯರು. ನಿಮ್ಮ ಮಾನ ಅಪಮಾನ, ಜಯ ಅಪಜಯ, ಲಾಭ ಹಾನಿ, ಇಷ್ಟು ಗಳಿಕೆ, ಇಷ್ಟು ಖರ್ಚು, ಇವೆಲ್ಲ ಆಗ್ತಾ ಇರ್ತಾವ ಅಂತೇಳಿ ಅದರಲ್ಲಿಂದ ನಾವು ಪಾಠ ಕಲಿತು ನಮ್ಮ ನಿಯಂತ್ರಣವಾದಂತಹ ಜೀವನ ಮಾಡಬೇಕು, ಸಂಯಮವಾದಂತಹ ಜೀವನ ಮಾಡಬೇಕು, ನಗುನಗುತ್ತಾ ಇರಬೇಕು, ಆನಂದವಾಗಿರಬೇಕು, ಇನ್ನೊಬ್ಬರಿಗೆ ಪರೋಪಕಾರ ಮಾಡಬೇಕು. ಇದನ್ನೆಲ್ಲ ನಮ್ಮ ವಿಷಯ ಕಲಿಸ್ತಾವ. ನಾವು ಎಷ್ಟು ದಿವಸ ಬದುಕೀವಿ ಅಂತ ಮಹತ್ವ ಅಲ್ಲ, ಎಷ್ಟು ದಿವಸ ಆನಂದವಾಗಿದ್ದೀವಿ, ಎಷ್ಟು ದಿವಸ ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ದೀವಿ, ನಮ್ಮ ಜೀವನ ಸಾರ್ಥಕವಾಗ್ಯದ ಅಂಬದ್ರ ಬಗ್ಗೆ ನಾವು ಇದು ಮಾಡಬೇಕು. ನೀವು ಕೇಳಿರ್ಬೋದು, ಮೈಕಲ್ ಜಾಕ್ಸನ್ 150 ವರ್ಷ ಇರಬೇಕು ಯೋಜನೆ ಮಾಡಿದ. ಯಾರು ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನಿರ್ತೀನಿ. ವಿಜ್ಞಾನ ಇಷ್ಟು ಮುಂದುವರೆದು ಅವನ ಮನೆಯಲ್ಲಿ 12 ಮಂದಿ ಡಾಕ್ಟ್ರು, ಪ್ರತಿನಿತ್ಯ ಅವನ ಟೆಸ್ಟ್ಗಳಾಗ. ಅವನು ತಿಂತಕ್ಕಂಥ ಆಹಾರ 10 ಮಂದಿ ಡಾಕ್ಟರ್ಸ್ ಟೆಸ್ಟ್ ಮಾಡಿ ಅವನಿಗೆ ಕೊಡ್ಬೇಕು ಲ್ಯಾಬ್ ಒಳಗೆ. ಅವನು ಮಲಗತಕ್ಕಂಥ ರೂಮ್ನಲ್ಲಿ ಆಕ್ಸಿಜನ್ ಎಷ್ಟು ಪ್ರಮಾಣದಲ್ಲಿ ಇರಬೇಕೆಂಬುದು ಇದು ಮಾಡ್ಬೋದು. ಅವನಿಗೆ ಕಿಡ್ನಿ, ಲಿವರ್, ಹಾರ್ಟ್, ಪ್ಯಾಂಕ್ರಿಯಾ ಏನಾದ್ರೂ ಫೇಲ್ ಆದ್ರೂ ತಕ್ಷಣ ಕೊಡ್ತಕ್ಕಂಥ ಡೋನರ್ಸ್ ರೆಡಿ ಇರಬೇಕು. 16 ಮಂದಿ ಟೀಮ್ ಆಪರೇಷನ್ ಮಾಡ್ಲಿಕ್ಕೆ ಡಾಕ್ಟರ್ಸ್ ರೆಡಿ ಇರ್ಬೇಕು. ಇದನ್ನೆಲ್ಲ ಖರ್ಚು ಮಾಡ್ಕೊಂಡ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ, ಎಲ್ಲಾ ರೀತಿಯಿಂದ ಇದು ಮಾಡ್ತಿದ್ದ ದೊಡ್ಡ ಪ್ರಖ್ಯಾತಿ ಮನುಷ್ಯ ಮೈಕಲ್ ಜಾಕ್ಸನ್. ಅವನ ಡ್ಯಾನ್ಸೇ ಜಗತ್ತಿನೆಲ್ಲ ಮೋಹಿತರಾಗಿ ಬಿಡ್ತಿದ್ರು. ಆ ಸ್ಪ್ರಿಂಗ್ ಇದ್ದಂಗಿದ್ದ ಅಂಥ ಮನುಷ್ಯ ತನ್ನ ಎಲ್ಲ ಇದನ್ನ ಇದು ಮಾಡಿಕೊಂಡು 150 ವರ್ಷ ಖಂಡಿತವಾಗಿ ಬದುಕ್ತೀನಿ ಅಂತ ಹೇಳಿದ. 50 ವರ್ಷಕ್ಕೆ ಜೂನ್ 25, 2009 ಹಾರ್ಟ್ ಅಟ್ಯಾಕ್ ಲಿಂತ ಸತ್ತು ಹೋಗ್ಬಿಟ್ಟ. ಡಾಕ್ಟರ್ಸ್ ಬಂದ್ರು, ಹಿಂದಲೇ ನೋಡಿದ್ರು, ಬಹಳ ಪ್ರಯತ್ನ ಮಾಡಿದ್ರು, ಏನೂ ಮಾಡ್ಲಿಕ್ಕೆ ಆಗಿಲ್ಲ. ಕಾರ್ಡಿಕ್ ಅರೆಸ್ಟ್ ಆಯ್ತು, ಸತ್ತೋಗ್ಬಿಟ್ಟ ಅಂತ ಹೇಳಿದ್ರು. 50 ವರ್ಷಕ್ಕೆ ಸತ್ತೋದ. 150 ವರ್ಷ ಇರ್ಬೇಕಂತ ಮಾಡಿದ್ದ, 50 ವರ್ಷಕ್ಕೆ ಸತ್ತೋದ. 2,30,00,000 ಜನರ ಇದರಲ್ಲಿ ಸೇರಿದ್ರು ಆ ಶವ ಸಂಸ್ಕಾರಕ್ಕೆ. ಇವತ್ತಿನವರೆಗೆ ಜಗತ್ತಿನ ಯಾವ ಇತಿಹಾಸದಲ್ಲಿ ಇಷ್ಟು ಜನರು ಒಂದು ಕಡೆ ಒಬ್ಬ ಮನುಷ್ಯನ ಇತಿಹಾಸಕ್ಕೆ ಸೇರಿದ್ದು ಇಲ್ಲ. ಆ ರೀತಿ ಅವತ್ತಿನ ದಿವಸ ಎಲ್ಲ ಇಂಟರ್ನೆಟ್ ಬ್ಲಾಕ್ ಆಗಿ ಹೋಗ್ಬಿಡ್ತು. ಎಲ್ಲರೂ ಸರ್ಚ್ ಮಾಡ್ಲಿಕ್ಕಂತೂ ಇದು ಮಾಡಿ ಕೆಲವು ಗಂಟೆಗಳವರೆಗೆ ಇಂಟರ್ನೆಟ್ ಕೆಲಸ ಮಾಡ್ಲಾರ್ದಂಗಾಯ್ತು. ಅಂತ ಮನುಷ್ಯ ಹೋಗ್ಬಿಟ್ಟ. ನಾವು ಹಾಗೆ ಹೋಗ್ಲಾರ್ದಂಗ ಸಂತೋಷವಾಗಿ ಎಷ್ಟೇ ದಿವಸ ಇರ್ತೀವಿ. ನಾವು ಆಯುಷ್ಯ 150 ವರ್ಷ ಇರಬೇಕು ಅಂಬದಲ್ಲ, ಸ್ವಲ್ಪ ದಿವಸ ಇರಬೇಕು, ಆನಂದವಾಗಿರ್ಬೇಕು. ಒಬ್ಬ ಋಷಿಗಳು ತಿರುಗ್ತಾ ತಿರುಗ್ತಾ ಹೋದ್ರು. ಒಬ್ಬ ಸನ್ಯಾಸಿ ಬಹಳ ಲೇಟ್ ಆಯ್ತು, ಕತ್ಲಿ ಆಯ್ತು, ಒಂದು ಊರಾಗ ಹೋಗ್ಬಿಟ್ರು. ಎಲ್ಲರೂ ಮಲಗಿದ್ರು. ಅವರ ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಇತ್ತು, ಆ ಜಗ್ಲಿ ಅಂತಾರ, ಅದರ ಕೆಳಗೆ ಒಂದ್ ಕಡೆ ಸಣ್ಣ ಕಟ್ಟೆ ಇತ್ತು. ಆ ಪಾಪ ಸನ್ಯಾಸಿಯಲ್ಲಿ ಮಲ್ಕೊಂಡ್ರು. ಹಳ್ಳಿ ಒಳಗೆ ಬೆಳಗ್ಗೆ 4 ಗಂಟೆಗೆ ಹೇಳೋದು ಅಭ್ಯಾಸ. 4 ಗಂಟೆಗೆ ಎದ್ರು. ಒಬ್ಬ ಮುದುಕಿ ಹೊರಗೆ ಬಂದು ಥಳಿ ಹೊಡೆದು ನೀರೆಲ್ಲ ಹಾಕಿದ್ಲು. ಇವರು ಸ್ವಲ್ಪ ಕಣ್ಣು ತೆರೆದು ನೋಡ್ತಾ ಇದ್ರು. ಆ ಮುದುಕಿ ಮೊಮ್ಮಗನಿಗೆ ಕರೆದು ಹೇಳಿದ್ಲು, ಮೊಮ್ಮಗ, ಅಲ್ಲಿ ರಾಮಣ್ಣ ತೀರ್ಕೊಂಡಿದ್ದಾನಂತ, ಆತ ಸ್ವರ್ಗಕ್ಕೆ ಹೋದ್ನ ನರಕಕ್ಕೆ ಹೋದ್ನ ನೋಡ್ಕೊಂಡು ಬಾಪ. ಇವ್ರಿಗೆ ಆಶ್ಚರ್ಯ. ಸ್ವರ್ಗಕ್ಕೆ ಹೋದ ನರಕಕ್ಕೆ ಹೋದ, ಆ ಹುಡುಗ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಹೋದ ಆತ. ಹೋಗಿ ನೋಡ್ಕೊಂಡು ಬಂದ. ಆ ಮೊಮ್ಮಗ ಸ್ವಲ್ಪ ತಗಡ, ಅಜ್ಜಿ ರಾಮಣ್ಣ ಸ್ವರ್ಗಕ್ಕೆ ಹೋದ್ರು ಅಂತೇಳಿ. ಇದು ಇನ್ನ ತಡಿಲಾರದಂತ ಆಶ್ಚರ್ಯ. ನಾನು ಇಷ್ಟು ಸನ್ಯಾಸಿ, ನನಗೆ ಎಷ್ಟೋ ವಿಷಯಗಳ ಜ್ಞಾನದ, ಪುಸ್ತಕ ಜ್ಞಾನದ, ನಾನು ಯಾವುದೋ ಶಾಸ್ತ್ರಗಳ ಬಗ್ಗೆ ಹೇಳಬಲ್ಲೆ, ಸ್ವರ್ಗ ನರಕ ಯಾರು ಹೇಗಂತೇಳಿ. ಈ ಹುಡುಗ ಹೋದ, 2 ನಿಮಿಷ ನೋಡ್ಕೊಂಡು ಬಂದ, ಸ್ವರ್ಗಕ್ಕೆ ಹೋದ ಅಂತ ಹೇಳ್ಬಿಟ್ಟ. ಆ ಮುದುಕಿ ಕೇಳಿದ್ಲು ವಿಚಿತ್ರ ಆಗಿ. ಬೆಳಗಾದ ಮೇಳ ಮುದುಕಿ ಕೇಳ್ದ, ನಾನೊಬ್ಬ ಯಾತ್ರಿ, ಹೀಗೆ ಬಂದೆ, ರಾತ್ರಿ ಕತ್ಲಾದ ತಾಯಿ ಇಲ್ಲಿ ಮಲಗಿದ್ದೆ, ನೀವೇನೋ ಹೇಳಿದ್ರಿ ನಿಮ್ಮ ಮೊಮ್ಮಗನಿಗೆ ಆ ರಾಮಣ್ಣ ತೀರ್ಕೊಂಡಿದ್ದಾನ, ಸ್ವರ್ಗಕ್ಕೆ ಹೋದ್ನ ನರಕಕ್ಕೆ ಹೋದ್ನ ನೋಡ್ಕೊಂಡು ಬಾ ಅಂತೇಳಿ. ಆ ಹುಡುಗ ಬಂದು ಸ್ವರ್ಗ ಅಂತ ಹೇಳ್ದ. ಏನಿದೆ ರಹಸ್ಯ? ಏನಿಲ್ಲಪ್ಪ, ಆ ಮನುಷ್ಯ ತೀರ್ಕೊಂಡಾಗ ಮಂದಿ ಜಾಸ್ತಿ ಕಲ್ತು ಅಯ್ಯೋ ಪಾಪ ಅಂತೇಳಿ ಕಣ್ಣೀರಿಟ್ರ ಅವನ್ ಸ್ವರ್ಗಕ್ಕೆ ಹೋದಂಗ, ಹೋದ ಸೊಳಮಗ ಸತ್ತ ಚೊಲ ಆಯ್ತು ನಡಿ ಅಂತೇಳಿ ಯಾರು ಇದ್ದಿದ್ದಿಲ್ಲ ಅಂದ್ರೆ ಅವ್ನು ನರಕಕ್ಕೆ ಹೋದಂಗ. ನೋಡ್ರಿ, ಇದ್ರ ಹಿಂದಿನ ರಹಸ್ಯ ಏನಪ್ಪಾ ಅಂತಂದ್ರೆ, ನಾವು ಹೋದ ನಂತರ ಕೂಡ
ಸಾವಿರಾರು ಜನರು, ನೂರಾರು ಜನರು, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೆಚ್ಚು ಜನರು ಅಯ್ಯೋ ಮಹಾನ್ ಭಾವರು, ಒಳ್ಳೆ ಜನರು, ಪಾಪ ಇನ್ನ 4 ದಿವಸ ಇರ್ಬೇಕಾಗಿತ್ತು ಅಂತ ಹೇಳಿ ಅನ್ಬೇಕು. ಅದು ಗುರ್ತಾಗ್ಬಿಡ್ತದೆ ನಮ್ಗೆ ಅವಾಗ. ಇಲ್ಲಾಂದ್ರೆ ಗುಜ್ಜು ಗುಜ್ಜು ಮಾತಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಬಹಳ ಚಲೋ ಆಯ್ತು, ಪೀಡಾ ಹೋಯ್ತು, ಬಹಳ ಭಯಂಕರ ಡೇಂಜರಸ್ ಇದ್ದ ಮನುಷ್ಯ, ಹೋಗಿದ್ದು ಬಹಳ ಚಲೋ, ನೋಡ್ರಿ ಹೆಂಗ್ ಮಾರಣ ಬಂದ ಸೊಳ ಮಂದಿ ಮ್ಯಾಲಿಂದ ಸತ್ತ ಆದಾಯ್ತು, ಏನೇನೋ ಮಾತಾಡ್ತಾ ಇರ್ತಾರೆ. ಹಾಗ ನಾವು ಆಗಬಾರ್ದು. ನಮ್ಮ ಜೀವನ ಸಾರ್ಥಕವಾಗಿ ಆಗ್ಬೇಕು. ಕಾರಣ ನಮ್ಮ ಜೀವನದಲ್ಲಿ ಸಂತೋಷ ಎಂಬುದು ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಸಂತೋಷನ ಹುಡುಕಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡದೆ ಒಂದು ಸಂತೋಷ, ಪರೋಪಕಾರ ಮಾಡದೆ ಒಂದು ಸಂತೋಷ. ಸ್ವಾಮಿ ವಿವೇಕಾನಂದ ಹೇಳ್ತಿದ್ರು, ಉಪವಾಸವಿದ್ದ ವ್ಯಕ್ತಿಗೆ ನಾನೇ ಸ್ವತಃ ಅನ್ನ ಬಡಿಸಿ ಅವರ ಕಣ್ಣಲ್ಲಿ ನೋಡಿದಾಗ ನನಗೆ ಅತೀವ ಆನಂದ ಆಗ್ತದ. ಕೊನೆಯ ದಿವಸ ನಿವೇದಿದ್ದಾಗ ಸ್ವಾಮಿ ವಿವೇಕಾನಂದರೇ ಬಡಿಸ್ತಾರೆ ಊಟ, ಇದು ನನಗೆ ಆನಂದ ಆಗ್ತದ. ಅದೇ ಪ್ರಕಾರ ನಾವು ಒಂದು ಸಣ್ಣ ಕಥೆಯನ್ನು ಹೇಳಿ ಮುಗಿಸ್ಬಿಡ್ತೀನಿ. ಒಬ್ರು ಸ್ವೀಪರ್ಗೆ, ನಾವು ಕೆಲವು ಮಂದಿ ಬಡವರು ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ರೀ, ಏನ್ ಪರೋಪಕಾರ ಮಾಡಮ್, ಏನ್ ದಾನ ಮಾಡಮ್ ಅಂತ ಹೇಳ್ತಾರೆ. ಆಕಿ ಬಾಂಬೆ ಒಂದು ಇದರಲ್ಲಿ ಕೆಲಸ ಮಾಡ್ತಿದ್ಲು, ಒಂದು ಬಸ್ ನಲ್ಲಿ, ಸಿಟಿ ಬಸ್ ನಲ್ಲಿ ಬರ್ತಿಲ್ಲ, ಎಲ್ಲ ಕೆಲಸ ಕಸ ಗುಡಿಸಿ ಮನೆ ಕೆಲಸ ಮುಗಿಸ್ಕೊಂಡು ಲಾಸ್ಟ್ ಸ್ಟೇಜ್ ನಲ್ಲಿ ಕೂತಾಗ ಆಕಿನ ಕೊನೆ ಮುಟ್ಟ ಸ್ಟೇಜ್ ವರೆಗೆ ಆಕಿ ಯಾರೇ ಬಂದ್ರೆ ಎದ್ ನಿಂದಿರೋದು, ಸೀಟ್ ಕೊಡೋದು, ಅವ್ರು ಹೇಳಿದ ನಂತರ ಮತ್ತೆ ಕೊಡೋದು, ಎದ್ ನಿಂದಿರೋದು, ಸೀಟ್ ಕೊಡೋದು, ಇದೇ ರೀತಿ ಮಾಡ್ತಿದ್ಲು. ಕೊನೆ ಸ್ಟೇಜ್ ಬಂದಾಗ ಪಕ್ಕದಲ್ಲಿ ಕೂತಿದ್ದನ್ನೆಲ್ಲ ನೋಡ್ತಕ್ಕಂತ ಒಬ್ಬ ಹೆಣ್ಮಗಳು ಆಕಿ ಕೇಳ್ತಾಳ, ಅಮ್ಮ ತಾಯಿ, ನೀನ್ ಎಷ್ಟು ಮಂದಿಗೆ, ಒಂದು 10-20 ಮಂದಿಗೆ ಸೀಟ್ ಕೊಟ್ಟಿ, ಎದ್ದು ನಿಂತಿ ಸೀಟ್ ಕೊಟ್ಟಿ, ಕೊನೆಗೂ ಚಲೋ ಮುದುಕರಿಗೆ ಕೊಟ್ಟಿದೆ ಅಂದ್ರೆ ಸರಿ, ಗಟ್ಮುಟ್ಟಿದ ಹೆಣ್ಮಗಳಿಗೆ ಸತಿ ಸೀಟ್ ಕೊಟ್ಟಿ, ನೀನ್ ಎದ್ ನಿಂತಿ ಏನಂದ್ರೆ, ಆಕಿ ಹೇಳ್ತಾಳ, ನೋಡ್ರಿ ನಾನು ಬಡವ ಇದ್ದೀನಿ, ನನ್ಗೇನು ಸಹಾಯ ಮಾಡೋದು, ರೊಕ್ಕ ಧನ ಅದು ಆಗೋದಿಲ್ಲ, ನಾನು ಇಷ್ಟು ಮಾತ್ರ ಮಾಡಬಹುದು. ಇವ್ರಿಗೆ ಜಾಗ ಕೊಟ್ಟು ನನ್ಗೆ ಅವ್ರ ಇಳೆ ಕಾಲಕ್ಕೆ ಥ್ಯಾಂಕ್ಸ್ ಹೇಳಿದಾಗ ಅವ್ರ ಕಣ್ಣಲ್ಲಿ ನೋಡ್ತೀನಿ, ನಂಗೆ ಅತೀವ ಆನಂದ ಆಗ್ತದೆ, ಇದು ನಾನು ಮಾಡಬಹುದು ಅಂತ ಹೇಳಿ. ನೋಡ್ರಿ ಎಷ್ಟಿದೆ. ನೀವು ಸಮಯ ಕೊಡ್ರಿ, ರೋಗಿಗಳ ಹತ್ರ ಹೋಗಿ ಕೂಡ್ರಿ, ಬಂಧು ಬಳಗದವ್ರ ಹತ್ರ ಹೋಗ್ರಿ, ದುಃಖದಲ್ಲಿದ್ದವ್ರು ಮಾತಾಡಿಸ್ರಿ, ಇನ್ನೊಬ್ಬರ ಮನೆಗೆ ಸಮಯ ಕೊಟ್ಟು ಹೋಗ್ರಿ, ಅವ್ರು ಬಡವರಿದ್ದ ಸತಿ ಚಾಪಿ ಮೇಲೆ ಕೂತು ಮಾಡಿದ ಅವ್ರ ಅನ್ನ ಸಾರು ಊಟ ಮಾಡ್ರಿ, ನಿಮ್ಗೆ ಅತೀವ ಆನಂದ ಆಗ್ತದ. ಬರೇ ನಮ್ಮ ಮನೆ ನಾವು ಹೆಂಡ್ರು ಮಕ್ಕಳು ರೊಕ್ಕ ಗಳಿಸೋದು ಟ್ರಾವ್ 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 ಕಪ್ಪಿ ಆದಂಗ ಆಗಬಾರದು. ಕೇವಲ ದುಡ್ಡು ಗಳಿಸೋದು ಮನುಷ್ಯನ ಜೀವನ ಗುರಿ ಅಲ್ಲ. ಪರೋಪಕಾರಂ ಇದಂ ಶರೀರಂ, ಏನಾದ್ರೂ ಮಾಡ್ತಾ ಇರ್ರಿ. अपने ही गम में रोने वाले, अपने ही गम में रोने वाले जरा मुस्कुराना सीख ले, जिंदगी में तू किसी के काम आना सीख ले, जो खिलाने में है मजा आप खाने में नहीं ಅಂತೇಳಿ ಹೇಳ್ತಾರೆ. ನೋಡ್ರಿ, ನಿಮ್ ದುಃಖದಲ್ಲೇ ನೀವು ಅಳಬೇಡ್ರಿ. ಬಹಳ ಮಂದಿ ಮನೆಗೆ ಹೋದಾಗ ತಮ್ದೇ ಹೇಳ್ತಿರ್ತಾರೆ, ಇಲ್ರಿ ಅವ್ರು ಬಹಳ ಉಗುರು ತೆಕ್ಕೊಂಬೇಕಲ್ಲ, ಸ್ವಲ್ಪ ತಾಕ್ಯದ, ಊಟ ಮಾಡ್ಲಿಕ್ಕೆ ಬರುವಲ್ದು, ಚಮಚಲ್ಲಿ ಉಣ್ಲಿಕ್ಕತ್ತಾರ ನಮ್ಮ ಮನೆಯವರು, ಅದ್ ಏನ್ ದೊಡ್ಡದೇನು ಯುದ್ಧ ಮಾಡ್ಯಾನ, ಕೈ ಬಟ್ಟು ಕಟ್ಟಾಗ್ಯದ, ಊರು ತಕ್ಕೊಂಬೇಕಲ್ಲ, ಸ್ವಲ್ಪ ರಕ್ತ ಬರ್ತದೆ, ಅರಿಶಿಣ ಹಚ್ಚಿದ್ರೆ ಹೋಗಿಬಿಡ್ತದೆ. ಅದನ್ನ ದೊಡ್ಡ ವಿಶೇಷವಾಗಿ ನಮ್ಗೆಲ್ಲ ಹೇಳೋದು, ಈ ರೀತಿ ಮಾಡಬೇಡ್ರಿ. ಇನ್ನೊಬ್ಬರು ದುಃಖನ ಕೇಳ್ರಿ, ಅವ್ರ ಮನೆಗೆ ಬಂದವ್ರಿಗೆ ಅವ್ರ ಬಗ್ಗೆ ಏನಾದ್ರು ಕೇಳ್ರಿ, ನಿಮ್ ದುಃಖನ ಹೇಳ್ಬೇಡ್ರಿ. ಭಾರತ್ ಮಾತಾಗಿದೆ. ಎಲ್ಲರಿಗೂ ನಮಸ್ಕಾರ.